ಪರಿಷತ್ನಲ್ಲಿ ಮತ್ತೆ ಮುಂದುವರೆದಿದೆ ಕ್ಷಮಾಪಣೆ ಜಟಾಪಟಿ. ರಾಜ್ಯಪಾಲರನ್ನ ಅಪಮಾನ ಮಾಡಿದವರನ್ನ ಹೊರಹಾಕಿ ಅಂತ ಹೇಳಲಾಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಸದನ ಬಾವಿಗಿಳಿದು ವಿಪಕ್ಷ ಆಗ್ರಹಿಸ್ತಾ ಇದ್ದಾರೆ. ಗೂಂಡಾ ವರ್ತನೆಯನ್ನ ತೋರಿದ್ದಾರೆ. ಹರಿಪ್ರಸಾದ್ ಅವರನ್ನ ಹೊರಗೆ ಹಾಕಬೇಕು ಅಂತ ಹೇಳಿ, ಅಂದ್ರೆ ಗೂಂಡಾ ವರ್ತನೆ ತೋರಿದ ಹರಿಪ್ರಸಾದ್ ಅವರನ್ನ ಹೊರಗೆ ಹಾಕಬೇಕು ಅಂತ ಹೇಳಿ ವಿಪಕ್ಷ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಪರಿಷತ್ನಲ್ಲಿ ಮತ್ತೆ ಮುಂದುವರೆದಿದೆ ಕ್ಷಮಾಪಣೆ ಜಟಾಪಟಿ. ರಾಜ್ಯಪಾಲರನ್ನ ಅಪಮಾನ ಮಾಡಿದವರನ್ನ ಹೊರಗಾಕಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದನ ಬಾವಿಗಿಳಿದು ವಿಪಕ್ಷ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಗೂಂಡಾ ವರ್ತನೆ ತೋರಿದ ಹರಿಪ್ರಸಾದ್ ಅವರನ್ನ ಹೊರಗೆ ಹಾಕಿ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂವಿಧಾನವನ್ನ ಬದಲಾಯಿಸಿ ಎಂದವರಿಂದ ಪಾಠ ಬೇಕಿಲ್ಲ ಅಂತ ಹೇಳಿ ಇವರು ಕೂಡ ಹೇಳ್ತಾ ಇದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಬಿಕೆ ಹರಿಪ್ರಸಾದ್ ತಿರುಗೇಟನ್ನ ನೀಡಿದ್ದಾರೆ. ತ್ರಿವರ್ಣ ಧ್ವಜವನ್ನ ತಮ್ಮ ಕಚೇರಿ ಮೇಲೆ ಹಾರಿಸಿದವರಿಂದ ಸಂವಿಧಾನ ಗೌರವವನ್ನ ನಾವು ಕಲಿಬೇಕಾಗಿಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಪರಸ್ಪರ ಮುಂದುವರೆದಿದೆ ಇದೀಗ ಆರೋಪ ಪ್ರತ್ಯಾರೋಪ. ಪರಿಷತ್ ಎಂದು ಘೋಷಣೆ, ವಿಪಕ್ಷದಿಂದ ಈಗಾಗಲೇ ಧರಣಿಯನ್ನ ಕೂಡ ಮಾಡಲಾಗಿದೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿವೇಶನ ಈಗಾಗಲೇ ಅಂದ್ರೆ ಜಂಟಿ ಅಧಿವೇಶನ ಈಗಾಗಲೇ 22ರಿಂದ ಆರಂಭ ಆಗಿದೆ. ಈಗಾಗಲೇ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಎದುರಾಗಿತ್ತು. ಅಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡಿದ್ರು. ಮೊದಲ ಒಂದು ಸ್ಟ್ಯಾನ್ಜಾ ಮತ್ತೆ ಕೊನೆಯ ಒಂದು ಪ್ಯಾರವನ್ನ ಓದಿದ್ರು. ಅದಾದ ಬಳಿಕ ಕಾಂಗ್ರೆಸ್ ನಾಯಕರಿಗಾಗಲಿ ಕೆಲವೊಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರು ಆಚೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಅವರನ್ನ ಅಡ್ಡಗಟ್ಟಿದ್ರು. ಇದು ವಿಪಕ್ಷ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ವಿಪಕ್ಷ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 163 ಮತ್ತು 173ಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕದ ಜನತೆಗೆ ಮತ್ತು ವಿಧಾನಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ನಾವು ಅದನ್ನು ಪ್ರತಿಭಟಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ. ಸಣ್ಣ ಪುಟ್ಟ ಪ್ರತಿಯೊಂದಕ್ಕೂ ಗೆರಿಕೋದ್ರೆ ಹೆಂಗ ಆಯ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಸದನ ನಡಿಬೇಕಾಗ್ತಿದೆ. ಇದನ್ನ ವಾಪಸ್ ಪಡೆದಿದ್ದಾರಾ? ವಾಪಸ್ ಪಡೆದು ವಿಷಾದ ವ್ಯಕ್ತಪಡಿಸಿದಾರಾ? ಇಲ್ಲ ಇಲ್ಲ, ನಾನು ಅವರು ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಕ್ಷಮೆ ಕೋರ್ಬೇಕು ಅಂತ ಕೇಳಿದ್ವಿ, ನಾವು ಅದನ್ನ ಪಟ್ಟು ಹಿಡಿಯಲಿಲ್ಲ. ನೀವು ಸದನ ನಡೀಬೇಕು, ಈ ರೀತಿ ಹೋಗೋದು ಬೇಡ ಅಂತೇಳಿ ನಾವು ಬಾವಿಗೆ ಬಂದು ಕೇಳ್ಕೊಂಡ್ವಿ. ಆದ್ರೆ ಅವರೇನು ಹಠ ಹಿಡಿದು ಅದನ್ನೇ ಸಾಧಿಸ್ತಿದ್ದಾರೆ. ನೀವು ತೆಗೆದಿದ್ದೀರಿ, ಕಡತದಿಂದ ತೆಗೆದಿದ್ದೀರಿ, ತೆಗೆದಿದ್ದೀರಿ. ಅದಕ್ಕೆ ಆಯ್ತು, ಅದನ್ನು ನಾವು ಸ್ವಾಗತಿಸ್ತೇವೆ. ನನ್ನ ಪದಗಳನ್ನು ನಾನು ವಾಪಸ್ ಪಡೆದಿದ್ದೇನೆ. ನಾವು ಇದು ಆಗಬಾರ್ದಾಗಿತ್ತು, ನಾನು ವಿಷಾದ ವ್ಯಕ್ತಪಡಿಸಿದ್ದೇನೆ. ಈಗ ಒಂದ್ ನಿಮಿಷ, ಆಮೇಲೆ ಕೇಂದ್ರ ಸರ್ಕಾರದ ಇದೆಲ್ಲ ದಿನಕ್ಕೆ ಒಂದು ಮಾತಾಡ್ತಾರೆ, ಗಂಟೆಗೆ ಒಂದು ಬದಲಾವಣೆ ಸಭಾ ನಾಯಕರು ಆಲ್ರೆಡಿ ಹೇಳಿದ್ದಾರೆ. ಸಭಾಪತಿಗಳೇ, ಸದನ ಸುಮಾರು 5 ಗಂಟೆ ಹಾಳಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಹಠ ಅವ್ರು ಹಿಡ್ಕೊಂಡಿರೋದು, ನಾವಲ್ಲ. ಅವ್ರು ಹೇಳ್ದಂಗೆಲ್ಲ ನೀವು ಕಡತ ತೆಗಿದ್ರಿ, ಈಗ ಒಂದು ತೀರ್ಮಾನಕ್ಕೆ ಬಂದಿ ನಾನು. ಅವ್ರು ಹೇಳಿದ್ರು ನಾವು ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣ ಸ್ವಾಗತ ಮಾಡ್ತೀವಿ ಅಂತ ಹೇಳಿದಾಗ ಇಂಡೈರೆಕ್ಟ್ಲಿ ಅವ್ರು ಏನಂದ್ರೆ ಹಿಂದೆ ತಕೊಂಡಂಗ ಅಂತ ಅರ್ಥ ನಾನು ಭಾವಿಸಿದ್ದೀನಿ. ಸದನ ಸರಿಯಾಗಿ ನಡಿಬೇಕಂತ ನಮ್ಗೆ ಇದೆ. ಮತ್ತು ನೀವು ಅವರು ಈಗ ಕೇಳಿದಾಗ ಈಗ ತಾವು ಸ್ವಲ್ಪ ರೀಸನೇಬಲ್ ಆಗಿ ಇಂಥ ತಮ್ಮ ಸ್ಥಳದಲ್ಲಿ ಕುಂತ್ರ ಸದನ ನಡೆಸಬೇಕು. ಮತ್ತು ನೀವು ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಆಗಿದ್ದರೆ ತಾವೇ ಹೇಳಿ, ಇದನ್ನ ತೆಗೆದಾಕಿದ್ರೆ ಅರ್ಥ ಹಿಂಗೆ ಬರುತ್ತೆ ಅಂತಿದ್ಯಾ? ನೀವ್ ಹೇಳಿ. ಮತ್ತೆ ನಾವು ಇನ್ನು ಏನ್ ಮಾಡ್ಬೇಕಂತ ಹೇಳಿ ನೀವ್ ಹೇಳಿ. ಒಂದು ನಾವು ಕೇಳಿದ್ವಿ, ಇದು ಕ್ಷಮಾಪಣೆ ಬೇಡ, ವಿಷಾದ ವ್ಯಕ್ತಪಡಿಸ್ತೇನೆ, ನಾನು ಈ ರೀತಿ ಹೇಳ್ಬಾರ್ದು, ಇಷ್ಟು ಹೇಳಿಬಿಟ್ರೆ ಮುಗಿದೋಯ್ತಲ್ಲ. ಅದನ್ನು ತೆಗೆದಿದ್ದರಿಂದ ಹಿಂಗ ಅರ್ಥ ಬರುತ್ತೆ. ಯಾವ ಡಿಕ್ಷನರಿಯಲ್ಲಿ ಇದೆ ಅದು? ಹೋಗ್ಲಾ, ಡಿಕ್ಷನರಿ ಹೆಸರಾದ್ರೂ ಹೇಳಿ, ನಾವು ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಬಿಟ್ಟು. ಹಾಗಾದ್ರೆ ಸದನವನ್ನು ನಡೆಸುವಂತ ಅವಶ್ಯಕತೆ ಇಲ್ಲ ನನಗೀಗ. ಈ ರೀತಿ ಆದ್ರೆ ಅಲ್ಲಲ್ಲ, 63 ಮತ್ತು 173ಕ್ಕೆ ರವಿ ಸಾಕ್ರಿ, ಕುತ್ಕೊಳ್ಳಿ ನೀವು, ಸಾಕು ಕುತ್ಕೊಳ್ಳಿ, ಸಾಕು ಕುತ್ಕೊಳ್ಳಿ. ಸಭಾಪತಿಗಳೇ, ಈಗ ನಮ್ಮ ನೀತಿ ನಿಯಮಗಳು ರೂಪಿತ ಆಗದೆ ಸಂವಿಧಾನದ ಆಧಾರದ ಮೇಲೆ ನಡೆಸಬಾರ್ದು ಹೇಳಿ. ಸ್ವಾತಂತ್ರ್ಯ ಮತ್ತು ಮಿತಿ ಇರೋದು ಸಂವಿಧಾನದ ಆಧಾರದಲ್ಲಿ. ಕೂಡಿ ರವಿ ಕುತ್ಕೊಳ್ಳಿ. ವಿಷಾದ ಅಂದ್ರೆ ಮುಗಿದೋಯ್ತು ನಮ್ದು.
ಸ್ವಲ್ಪ ನಮಗೂ ಅವಕಾಶ ಕೊಡ್ತೀರಾ ಸಭಾಪತಿಗಳೇ? ಕೊಡ್ರಿ ಕೊಡ್ತೀನಿ ಕೊಡ್ರಿ. ಅವಕಾಶ ಕೊಡಿ. ನೀವು ಹೆದರಿಸ್ಬೇಡ್ರಿ. ಕಳಿಸ್ತೇನೆ. ಹೆದರಿಸ್ಬೇಡ್ರಿ, ನೀವು ಕೂತ್ಕೊಳ್ಳಿ. ನೀವು ಇದನ್ನ ಅವ್ರು ಹೇಳಿದ್ದು ಮಾತನ್ನು ನೀವು ಕಳಿಸ್ತೀನಿ. ನೀವು ನೋಡಿ ನಿಮ್ಗೆ ಅವ್ರು ಹೇಳಿದ್ ಸರಿ ಇದೆ ಅಂತ ಅನ್ಸಿದ್ರೆ ನಾನೇನು ಮಾತಾಡಲ್ಲ. ಈ ಸದನವನ್ನ ನಡೆಸಬೇಕಂತ ಇದೆ ನನಗೆ. ನಾನು ಹೇಳಿದ್ದೀನಿ. ತಗೊಂಡೋಗಿ ಕೊಡಪ್ಪ ಇದು ಸಭಾಪತಿ. ಒಂದೇ ನಿಮಿಷ ರವಿ ಸರ್. ನಾಗರಾಜ್ ಇವ್ರು ಕೂಡಲೇ ಸಭಾಪತಿಗಳೇ, ಅದಕ್ಕಿಂತ ಮುಂಚೆ ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ನಿನ್ನೆ ಹರಿದಾಕಿದ್ರಲ್ಲ, ಅದ್ರ ಬಗ್ಗೆ ಹೇಳ್ಬೇಕಲ್ಲ ನೀವು. ವಿರೋಧ ಪಕ್ಷ ನಾಯಕರನ್ನ ಈ ಪುಸ್ತಕ ಹರಿದಾಕಿ ಬಿಸಾಕಿದ್ರಲ್ಲ, ಅವಮಾನ ಮಾಡಿದ್ರಲ್ಲ, ಇದು ಸದನಕ್ಕೆ ಅವಮಾನ ಮಾಡಿದ್ರು, ನಿಮ್ಗೆ ಅವಮಾನ ಮಾಡಿದ್ರು, ಅದಕ್ಕೆ ಏನ್ ತೀರ್ಮಾನ ತಗೊಳ್ತೀರ ನೀವು? ನಿನ್ನೆ ನಾನು ಹೇಳಿದ್ದೆ ಅವ್ರಿಗೆ. ಅದ್ರ ಮುಂಚಿನ ಪ್ರಕರಣಗಳು ಹಂಗೆ ಅವ್ರ ಮೇಲೆ ಏನ್ ತೀರ್ಮಾನ ತಗೊಳ್ತೀರ ನೀವು? ಯಾರು ಅದನ್ನ ಮಾಡಿ ಸದನಕ್ಕೆ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ, ಅವ್ರ ಮೇಲೆ action ತಗೊಳ್ಳೋಕೆ ನಾವು ಒತ್ತಾಯ ನಾವು ಮಾಡಿದ್ದೀವಿ. ಕಂಟಿನ್ಯೂ ಮಾಡಕ್ಕೆ ರೆಡಿ ಇದೀವಿ. ಯಾವ್ದು ಕಟ್ಕೋಬಾರ್ದು, ಯಾವ್ದು ಕಟ್ತವ್ ನನ್ನ ಅನುಮತಿ ಇಲ್ಲ ಮಾತಾಡ್ದವ್ರು ಯಾವ್ದು ಕಟ್ಕೋಬಾರ್ದು. ಸಭಾಪತಿಗಳೇ, ನನ್ನ ಅನುಮತಿ ಇಲ್ಲ ಯಾರು ಮಾತಾಡ್ದವ್ರು ಯಾವ್ದು ಕಟ್ಕೋಬಾರ್ದು. ಸಭಾಪತಿಗಳೇ, ನಮಗೆ ಸದನ ನಡಿಬೇಕು ಸಭಾಪತಿಗಳೇ. ಸದನಕ್ಕಿಂತ ಹಂಗಂತೀರಿ ಹಿಂಗಂತೀರಲ್ರಿ? ಹೇಳ್ತೀರಿ, ನಡಿಬೇಕು ಅಂತೀರಿ, ನಡಿಬಾರ್ದು ಅಂತೀರಿ, ವಿಷಯಕ್ಕೆ ಬರ್ತೀನಿ ಸಭಾಪತಿ. ಏನ್ ನಾನು ನೋಡಿದ್ನಪ್ಪ ಇಂಥವ್ರು ನೋಡ್ಲಿಲ್ಲ. ತಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡೋದೇನಂದ್ರೆ ಸಭಾಪತಿಗಳೇ, ಪೀಠಕ್ಕಿಂತ ದೊಡ್ಡವ್ರು ಯಾರಲ್ಲ, ಸದನಕ್ಕಿಂತ ದೊಡ್ಡವ್ರು ಯಾರಲ್ಲ. ಸದನ ಹೌದು ಸ್ವಲ್ಪ ಸಮಾಧಾನ ಸಮಾಧಾನ. ಗವರ್ನರ್ಗೆ ಅಪಮಾನ ಮಾಡಿರೋರು ಯಾರು ಅಂತ ಗೊತ್ತಿದೆ. ಸ್ವಲ್ಪ ಸಮಾಧಾನ. ಹೌದು ಹೌದು, ಇಲ್ಲಿ ಎಳ್ದಾಕ್ದವ್ರು ಯಾರು? ಪೀಠದ ಮೇಲೆ ಕೂತ್ಕೊಂಡಂತ ಉಪಸಭಾಪತಿ ಎಳ್ದಾಕ್ತಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಪಾಠ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಪೀಠ ಉಪಸಭಾಪತಿಗಳನ್ನ ಎಳ್ದಾಕ್ದವ್ರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಸದನ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ನಮ್ಮ ಪ್ರತಿಪಕ್ಷ ನಾಯಕರು ನಮ್ ಕಡೆಯಿಂದ ಈ ರೂಲ್ ಬುಕ್ ಅನ್ನ ಎಲ್ಲ ಆಗಿದೆ ರೀ, ವಿಷಾದವನ್ನ ಪುರಾಣ ನಾವು ನೀವ್ ಹೇಳಿದ್ದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ರೂಲಿಂಗಿಗೆ ಆಯ್ತು, ನಮ್ ಕಡೆಯಿಂದ ಸದನ ನಡಿಬೇಕು, ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಆಯ್ತು. ನೀವು ಇಲ್ಲ ಪೀಠಕ್ಕೆ ಅಪಮಾನ ಮಾಡಿಲ್ಲ, ನೀವು ವಿಷಾದ ಹೇಳಿದ್ರಿ. ಈಗ ಬಂದಿರೋ ಪ್ರಶ್ನೆ ಏನು? ಹೌದು, ನಾವು ಖಂಡನೆ ಮಾಡಿರ್ತಕ್ಕಂಥದ್ದು ತಪ್ಪು, ರೆಕಾರ್ಡ್ ಅಲ್ಲಿ ಹೋಗಿರೋದನ್ನ ತೆಗೆದಾಕ್ರಿ ಅಂತೇಳಿ ನೀವು ತೆಗ್ಸಾಕಿದ್ರಿ. ಹೇಗೆ ಪ್ರತಿಪಕ್ಷ ನಾಯಕರು ವಿಷಾದ ವ್ಯಕ್ತಪಡಿಸಿದ್ರು, ಅದೇ ದಾರಿಯಲ್ಲಿ ಇವ್ರು ಯಾಕೆ ವಿಷಾದ ವ್ಯಕ್ತಪಡಿಸಲ್ಲ? ಸದನಕ್ಕಿಂತ ದೊಡ್ಡವರ ಸಭಾಪತಿಗಳೇ, ಅವ್ರು ಮತ್ತೆ ರೆಕಾರ್ಡ್ ವ್ಯಕ್ತಪಡಿಸಿಲ್ಲ. ಅದು ಅವರು ಇವರಾದ್ರೆ ವಿಷಾದ ಕೇಳ್ತಾ ಇದ್ವಿ. ಅದ್ರ ಬಗ್ಗೆ ತೀರ್ಮಾನ ಆಗ್ಬೇಕು. ಸದನಕ್ಕಿಂತ ಅವರು ನಮ್ಮ ಪ್ರತಿಪಕ್ಷ ನಾಯಕರು ವಿಷಾದ ವ್ಯಕ್ತಪಡಿಸಬಹುದು, ಯಾಕೆ ಸಭಾನಾಯಕರು ವಿಷಾದ ವ್ಯಕ್ತಪಡಿಸಲ್ಲ? ವ್ಯಕ್ತಪಡಿಸ್ಲಿ. ಮತ್ತೆ ಕೇಳ್ತಾರೆ ನೀವೇ ಗವರ್ನರ್ ಅವರು ಏಜೆಂಟ್. ಒಂದೇ ನಿಮಿಷ.